ಸ್ನೇಹಿತರ, ಇದು ಸುಭಾಷಿತ ತುಂಬಾ ಚೆನ್ನಾಗಿ ಮೂರ್ಖರು ಅಂದ್ರೆ ಏನು, ಅವರ ಲಕ್ಷಣಗಳು ಹೆಂಗಿರುತ್ತೆ ಅಂತ ಹೇಳುತ್ತೆ. ಈ ತರದವ್ರನ್ನ ಸಾಮಾನ್ಯವಾಗಿ ನಾವು ಆಗಾಗ ಎದುರಿಸ್ತಾ ಇರ್ತೀವಿ ಅನ್ಸುತ್ತೆ. ನೀವು ಈ ತರದವ್ರನ್ನ ನೋಡಿರ್ಬೋದಲ್ಲ? ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಈ ಸುಭಾಷಿತ ಎಷ್ಟು ಚೆನ್ನಾಗಿದೆ ಕೇಳಿ. ಏನಪ್ಪಾ ಅಂದ್ರೆ, ಮೂರ್ಖಸ್ಯ ಪಂಚ ಚಿಹ್ನಾನಿ, ಗರ್ವೋ ದುರ್ವಚನಂ ತಥಾ, ಕ್ರೋಧಶ್ಚ ದೃಢವಾದಶ್ಚ ಪರವಾಕೇಶ್ವನಾದರಹ. ಅಂತಂದ್ರೆ ಮೂರ್ಖಸ್ಯ ಪಂಚ ಚಿಹ್ನಾನಿ, ಮೂರ್ಖರಿಗೆ 5 ಚಿಹ್ನೆಗಳಿರ್ತಾವಂತೆ, ಲಕ್ಷಣಗಳು. ಯಾವ್ದಪ್ಪ ಅಂದ್ರೆ ಗರ್ವೋ, ಗರ್ವ ಅಂದ್ರೇನು? ಅಹಂಕಾರ, ಏನು ಇಲ್ಲದೆ ಇದ್ರು ನಾನೇ ದೊಡ್ಡವನು ಅನ್ನೋ ಅಹಂಕಾರ, ಅದೇ ರೀತಿ ತೋರಿಸ್ಕೊಳ್ತಾ ಇರೋದು ಯಾವಾಗ್ಲೂ. ದುರ್ವಚನಂ, ಮಾತಾಡಿದ್ರೆ ಬರೀ ಕೆಟ್ಟ ಮಾತೇ ಬರ್ತಾ ಇರತ್ತೆ, ಬೇರೆಯವ್ರ ಬಗ್ಗೆ ಗೌರವ ಕೊಡಲ್ಲ, ತಮ್ಮ ಬಗ್ಗೆ ಹೇಳ್ಕೊಳ್ಳೋ ಭರದಲ್ಲಿ ಬೇರೆಯವ್ರಿಗೆಲ್ಲ ಮನಸ್ಸಿಗೆ ನೋವಾಗಂಗೆ ಮಾತಾಡ್ತಾ ಇರ್ತಾರೆ, ಇದು ದುರ್ವಚನಂ. ಕ್ರೋಧಶ್ಚ, ಯಾವಾಗ್ಲೂ ಕೋಪದಲ್ಲಿರೋದು, ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಕೋಪ ಮಾಡ್ಕೊಳ್ಳೋದು, ಯಾಕೆಂದ್ರೆ ದೊಡ್ಡಸ್ಗೆ ತೋರಿಸ್ಕೋಬೇಕಲ್ಲ, ನಾನ್ ದೊಡ್ಡವನು ಅಂತ ತೋರಿಸ್ಕೊಳ್ಳೋಕೆ ಯಾವಾಗ್ಲೂ ಕೋಪ ಮಾಡ್ಕೊತಾ ಇರೋದು. ದೃಢವಾದಶ್ಚ ಅಂದ್ರೇನು? ನಾನ್ ಮಾಡಿದ್ದೇ ಸರಿ ಅಂತ, ಅದು ತಪ್ಪಾದ್ರೂ ಪರವಾಗಿಲ್ಲ, ಬೇರೆಯವ್ರು ಮಾಡಿದ್ದೆಲ್ಲ ತಪ್ಪು, ನಾನ್ ಮಾಡಿದ್ದೇ ಸರಿ ಅಂತ ಯಾವಾಗ್ಲೂ ವಾದ ಮಾಡಿ ಅದನ್ನ ಸಮರ್ಥಿಸ್ಕೊಳ್ತಾ ಇರೋನು. ಪರವಾಕ್ಯೇಶು ಅನಾದರಹ, ಬೇರೆಯವರ ಮಾತುಗಳಿಗೆ ಅಥವಾ ಬೇರೆಯವರಿಗೆ ಕಿಂಚಿತ್ತೂ ಗೌರವ ಕೊಡಲ್ಲ, ಬೇರೆಯವರು ಎಷ್ಟೇ ಸರಿ ಇದ್ರೂ ಕೂಡ ಅವ್ರ ಬಗ್ಗೆ ಗೌರವ ಕೊಡಲ್ಲ. ಈ 5 ಲಕ್ಷಣಗಳು ಮೂರ್ಖರ 5 ಲಕ್ಷಣಗಳು ಅಂತ ಈ ಸುಭಾಷಿತ ಹೇಳುತ್ತೆ. ಯಾವುದು? ಒಂದು ಗರ್ವ, ಅಹಂಕಾರ, ದುರ್ವಚನ, ಯಾವಾಗ್ಲೂ ಕೆಟ್ಟದಾಗಿ ಮಾತಾಡ್ತಾ ಇರೋದು, ಕ್ರೋಧ, ಕೋಪ, ಆಮೇಲೆ ದೃಢವಾದ, ನಾನ್ ಮಾಡಿದ್ದೇ ಸರಿ ಅಂತ ಹೇಳ್ಕೊಳಕ್ ಹೋಗೋದು, ಮತ್ತು ಪರವಾಕ್ಯೇಶು ಅನಾದರಹ, ಬೇರೆಯವರ ಮಾತುಗಳಿಗೆ ಅಥವಾ ಬೇರೆಯವರಿಗೆ ಒಂದು ಚೂರು ಗೌರವ ಕೊಡದೇ ಇರೋದು. ಇದು ಮೂರ್ಖರ 5 ಲಕ್ಷಣಗಳು ಅಂತ. ನಾವು ಇಂಥ ಮೂರ್ಖರನ್ನು ಆಗಾಗ ನೋಡ್ತಾ ಇರ್ತೀವಲ್ಲ, ನೋಡಿದ್ರೆ ನಮ್ ಬಗ್ಗೆ ನಾವು ಬೇಜಾರು ಮಾಡ್ಕೊಳ್ಳೋದು ಬಿಟ್ಟು ಅವ್ರೇನಾರು ಅಂದಾಗ ಅಯ್ಯೋ ಪಾಪ ಅಂತ ಸುಮ್ಮನೆ ಆಗ್ಬಿಡೋಣ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.